ಜಮ್ಮು ಮತ್ತೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪೋರ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಯ ಹಿಂದಿನ ಸಂಚುಕೋರ ಜೈಷ್ ಎ ಮೊಹಮ್ಮದ್ ಉಗ್ರ ಮುದಾಸಿರ್ ಅಹಮದ್ ಖಾನ್ ಅಲಿಯಾಸ್ ಮೊಹಮ್ಮದ್ ಬಾಯನ್ನ ಭಾರತೀಯ ಸೈನಿಕರು ಟ್ರಾಲ್ನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹೊಡೆದು ಉರುಳಿಸಿರುವ ಸುದ್ದಿ ಬಂದಿದೆ. ಪುಲ್ವಾಮಾ ಆತ್ಮಾಹುತಿ ದಾಳಿಯ ಯೋಜನೆ ರೂಪಿಸಿದ್ದ ಮೊಹಮ್ಮದ್ ಬಾಯಿ ದಾಳಿಗೆ ಬಳಸಿದ ಮಾರುತಿ ಈಕೋ ಕಾರನ್ನ ಕೊಟ್ಟಿದ್ದ. ಪುಲ್ವಾಮಾ ದಾಳಿಯ ತನಿಖೆ ನಡೆಸಿರುವ ರಾಷ್ಟ್ರೀಯ ತನಿಖಾ ದಳಕ್ಕೆ 23 ವರ್ಷ ವಯಸ್ಸಿನ ಎಲೆಕ್ಟ್ರಿಷಿಯನ್ ಮುದಾಸಿರ್ ರೂಪಿಸಿದ್ದ ಸಂಚು ಹಾಗೆ ಆತ್ಮಾಹುತಿ ದಾಳಿ ನಡೆಸಿದ ಅಹಮದ್ ದಾರ್ ನಡುವಿನ ಸಂಭಾಷಣೆಯ ವಿವರಗಳು ಸಿಕ್ಕಿವೆ. ಪುಲ್ವಾಮಾ ಜಿಲ್ಲೆಯವನಾದ ಮುದಾಸಿರ್ ಪದವೀಧರನಾಗಿದ್ದು ಪುಲ್ವಾಮಾ ದಾಳಿಗೆ ಬೇಕಾದ ಸ್ಫೋಟಕ ವಸ್ತುಗಳು ಹಾಗೆ ಕಾರನ್ನ ಪೂರೈಸಿದ್ದ. ಟ್ರಾಲ್ ಪ್ರದೇಶದ ಮೀರ್ ಮೊಹಲ್ಲಾಕ್ಕೆ ಸೇರಿದ ಮುದಾಸಿರ್ ಖಾನ್ ಜೈಷ್ ಎ ಮೊಹಮ್ಮದ್ಗೆ ಸೇರಿದ್ದು 2017ರ ಸುಮಾರಿಗೆ ಅನ್ನೋದು ವಿಶೇಷ. ಕಣಿವೆ ರಾಜ್ಯದಲ್ಲಿ ಜೈಷ್ ಎ ಮೊಹಮ್ಮದ್ ಪ್ರಾಬಲ್ಯ ಹೆಚ್ಚಾಗಲು ಕಾರಣನಾದ ನೂರ್ ಮೊಹಮ್ಮದ್ ತಾಂತ್ರೆ ಅಲಿಯಾಸ್ ನೂರ್ ತ್ರಾಲಿ ಜೊತೆಗೂಡಿದ ಮುದಾಸಿರ್ ಖಾನ್ ವಿಧ್ವಂಸಕ ಕೃತ್ಯಗಳ ಸಂಚು ರೂಪಿಸುವಲ್ಲಿ ಪರಿಣಿತನಾದ. 2017ರ ಡಿಸೆಂಬರ್ನಲ್ಲಿ ತ್ರಾಲಿ ಸತ್ತ ಬಳಿಕ ಮನೆ ಬಿಟ್ಟು ಮುದಾಸಿರ್ 2018ರ ಜನವರಿ 4ರಿಂದ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಸಕ್ರಿಯನಾಗ್ಬಿಟ್ಟ. ಐಟಿಐನಿಂದ 1 ವರ್ಷಗಳ ಕಾಲದ ಎಲೆಕ್ಟ್ರಿಷಿಯನ್ ಡಿಪ್ಲೊಮೊ ಕೋರ್ಸ್ ಮಾಡಿದ್ದ ಮುದಾಸಿರ್ ಅವರ ತಂದೆ ಕೂಲಿ ಕಾರ್ಮಿಕನಾಗಿದ್ದಾರೆ. ಫೆಬ್ರವರಿ 2018ರ ಸುಂಜಾವನ್ ಆರ್ಮಿ ಕ್ಯಾಂಪ್ ದಾಳಿ ಪ್ರಕರಣದಲ್ಲೂ ಕೂಡ ಮುದಾಸಿರ್ ಹೆಸರು ಕೇಳಿ ಬಂದಿತ್ತು. ಫೆಬ್ರವರಿ 14ರಂದು ಸಿಆರ್ಪಿಎಫ್ ಯೋಧರು ಬರ್ತದ ಶ್ರೀನಗರ ಅವಂತಿಪೋರ್ ಹೆದ್ದಾರಿಯಲ್ಲಿ ಕಾರ್ ನುಗ್ಗಿಸಿ ಸ್ಫೋಟಕ ನಡೆಸೋಕೆ ಬೇಕಾದ ಯೋಜನೆ ಸಾಮಗ್ರಿ ಸಲಕರಣೆಗಳನ್ನ ಮುದಾಸಿರ್ ಒದಗಿಸಿದ್ದ. ಮುದಾಸಿರ್ ಹೇಳದಂತೆ ಅವನ ನಿರ್ದೇಶನದಂತೆ ಆದಿಲ್ ಅಹಮದ್ ದಾರ್ ಅವತ್ತು ಸ್ಫೋಟಕಗಳನ್ನು ಹೊಂದಿದ್ದ ಮಾರುತಿ ಈಕೋ ಕಾರನ್ನ ಸಿಆರ್ಪಿಎಫ್ ಬಸ್ನತ್ತ ನುಗ್ಗಿಸಿ ಸ್ಫೋಟಿಸಿದ್ದ. ಈ ದುರ್ಘಟನೆಯಲ್ಲಿ 44ಕ್ಕೂ ಅಧಿಕ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಆಗಿರುವ ಮುದಾಸಿರ್ನನ್ನ ನಮ್ಮ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ನಿಜಕ್ಕೂ ಇದೊಂಥರ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಅಲ್ವಾ? ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ತಿಳಿಸಿ.